ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಈ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೊಸದಾಗಿ ಏನಾದರೂ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಂವಿ ಆತ್ಮಕಥನದ ಬಗ್ಗೆ ಇವತ್ತು ಮಾತಾಡೋಣ. 1ನೇ ಏಣಿ ಬಗ್ಗೆ. ಹಾಗೆ ಇದು ಭಾಗ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ. ಇದೆ ತಮ್ಮಪ್ಪನ ನೆರಳಚ್ಚು ಪ್ರತಿಯಂತೆ. ಇದು ಹಲವರ ಅಭಿಪ್ರಾಯ. ಇದು ಎಷ್ಟೋ ನಿಜವೋ ಎಷ್ಟು ಸುಳ್ಳೋ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಆತಗೂ ನನಗೂ ನಡುವೆ ಸಾಮ್ಯವಿಲ್ಲದಿದ್ದಿಲ್ಲ. ನಾನು ನನ್ನ ಬದುಕಿನ ಆರಂಭದಲ್ಲಿ ಆತನಂತೆ ವರ್ತಿಸುವುದುಂಟು. ಕಾಲಕ್ರಮೇಣ ನಾನು ನಾನೇ ಆಗಿರಲು ಪ್ರಯತ್ನಿಸಿ ಸಫಲನಾಗಿರುವುದೂ ಉಂಟು. ಹಾಲಪ್ಪ ಎಂಬ ಹೆಸರಿನ ಆತ ನನ್ನ ಮೇಲೆ ಬೀರಿದ ಪ್ರಭಾವ ಅಷ್ಟಿಷ್ಟಲ್ಲ. ಅದೊಂದು ಸೃಜನಶೀಲ ಅನುಭವ. ಆತ ಎಷ್ಟೊಂದು ವಿಲಕ್ಷಣ ಮತ್ತು ಅಪರೂಪದ ವ್ಯಕ್ತಿಯಾಗಿದ್ದನೆಂಬುದಕ್ಕೆ ಕೆಲವು ಉದಾಹರಣೆಗಳ ಮೂಲಕ ಸಮರ್ಥಿಸ ಬಯಸುತ್ತೇನೆ. ಅವುಗಳ ಪೈಕಿ ಒಂದೆಂದರೆ ಸುಮಾರು 2 ದಶಕಗಳ ಹಿಂದೆ ನಡೆದ ಘಟನೆ. ಅದೆಂದರೆ ನಾನು ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿದ್ದೇನಷ್ಟೇ. ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರು ಅಧ್ಯಕ್ಷರಾಗಿದ್ದರು. ಅದೊಂದು ಅಕಾಡೆಮಿ ಇತಿಹಾಸದ ಸುವರ್ಣ ಅಧ್ಯಾಯ. ಶಂಕರ ಮೊಕಾಶಿ ಪುಣೇಕರ, ಚದುರಂಗ, ಗಿರಡ್ಡಿ ಗೋವಿಂದರಾಜ, ಪ್ರಭುಶಂಕರ ರಥ ಕನ್ನಡದ ಪ್ರಮುಖ ಲೇಖಕರು ಸಹ ಸದಸ್ಯರಾಗಿದ್ದರು. ಅಕಾಡೆಮಿ ತುಂಬಾ ಡೆಮಾಕ್ರೆಟಿಕ್ ಆಗಿ 3 ವರ್ಷಗಳ ಕಾಲ ಕೆಲಸ ನಿರ್ವಹಿಸಿತು. ಅದು ಬೇರೆ ವಿಷಯ. ಒತ್ತಾಯದ ಮೇರೆಗೆ ಬಳ್ಳಾರಿಯಲ್ಲಿ ಸಣ್ಣ ಕಥಾ ಕಮ್ಮಟ ನಡೆಸಲು ಅಕಾಡೆಮಿ ಅನುಮೋದನೆ ನೀಡಿತು. ಕಮ್ಮಟದ ನಿರ್ದೇಶಕರಾಗಿ ನೀರಮಾನ್ವಿ ಮತ್ತು ನನ್ನೊಂದಿಗೆ ನಾರಾಯಣ ಸದಾಶಿವ ಇದ್ದರು. ವರ್ತಮಾನದ ಪ್ರಸಿದ್ಧ ಬರಹಗಾರರಾದ ಜೋಗಿ, ಅಮರೇಶ ನುಗುಡೋಣಿ ಇದ್ದರು. ಸಂಪನ್ಮೂಲ ಬರಹಗಾರರ ಪೈಕಿ ಮುಖ್ಯವಾಗಿ ಇದ್ದವರೆಂದರೆ ರಾಮಚಂದ್ರ ಶರ್ಮ. ನಮ್ಮೆಲ್ಲರ ಹರಿತ ಪ್ರಶ್ನೆಗಳ ಕೀಟಲೆ ಸಹಿಸಿಕೊಂಡು ಸಮಾಧಾನ ನೀಡಿದರು. ಶಿಬಿರದ ನಿರ್ದೇಶಕರಾಗಿದ್ದ ನಾನು ಯುವ ಬರಹಗಾರರಿಗೆ ಅದೇ ನಗರದಲ್ಲಿದ್ದ ಕೇಂದ್ರ ಕಾರಾಗೃಹವನ್ನು ಕಣ್ಣಾರೆ ತೋರಿಸಲು ಇಚ್ಛಿಸಿದ್ದೆ. ನಮ್ಮೊಂದಿಗೆ ಬರಲೊಪ್ಪದ ಶರ್ಮ 2 ವರ್ಷ ಕನ್ನಡದಲ್ಲಿ ಜೈಲು ಕಥೆಗಳಿಗೆ ಸುಗ್ಗಿ ಎಂದು ತಮಾಷೆ ಮಾಡಿ ನಮ್ಮನ್ನು ಬೀಳ್ಕೊಟ್ಟರು. ಸುಮಾರು 15-20 ಮಂದಿ ಕಥೆಗಾರರೊಂದಿಗೆ ಕೂಗಳತೆ ದೂರದಲ್ಲಿದ್ದ ಜೈಲಿಗೆ ಹೊರಟೆ. ಕಮಿಟೆಡ್ ಲೇಖಕನಾದವನು ತನ್ನೊಂದು ಕಾಲನ್ನು ಜೈಲಿನಲ್ಲಿಟ್ಟಿರುವುದು ಮುಖ್ಯವೆಂದು ಹೇಳುತ್ತಲೇ ಜೈಲನ್ನು ಸಮೀಪಿಸಿದೆ. 1-2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡ ಅಬ್ಬಾಯಿ ಅಲ್ಲಿ ಸೂಪರಿಂಟೆಂಡೆಂಟಾಗಿದ್ದರು. ಅವರಿಗೆ ಲೇಖಕರಿಗೆ ಜೈಲು ತೋರಿಸುವುದು ಇಷ್ಟವಿರಲಿಲ್ಲ. ತನ್ನೊಂದು ಬರಹದ ಮೂಲಕ ಅವರಿಗೆ ಕಿರಿಕಿರಿಯನ್ನುಂಟು ಮಾಡಿದ್ದ ಲೇಖಕನೊಬ್ಬ ನಮ್ಮೊಂದಿಗಿದ್ದುದೇ ಅದಕ್ಕೆ ಕಾರಣ. ಆದರೂ ಅವರು ನಮ್ಮನ್ನು ಒಳಗಡೆ ಬಿಡದೇ ಇರಲಿಲ್ಲ. ನಮ್ಮೆಲ್ಲರ ಮೇಲೆ ನಿಗಾ ಇಡುವ ಸಲುವಾಗಿ ಗಾರ್ಡುಗಳಿಬ್ಬರನ್ನು ಕಳಿಸದೇ ಇರಲಿಲ್ಲ. ತಾವು ಜೈಲು ಪಾಲಾಗಿರುವುದೆಂದು ಯುವ ಬರಹಗಾರರಿಗೆ ಪುಳಕವೋ ಪುಳಕ. ಜೈಲು ಪ್ರವೇಶಿಸಿದೊಡನೆ ನಾವೆಲ್ಲ ಬೆರಗಾಗದೇ ಇರಲಿಲ್ಲ. ಹೊರ ಪ್ರಪಂಚಕ್ಕಿಂತ ಅಲ್ಲಿನ ಪ್ರಪಂಚ ಹೆಚ್ಚು ಆಕರ್ಷಕ, ಶುಚಿರ್ಭೂತವಾಗಿತ್ತು. ಆದರೆ ಒಂಟಿತನದ ಹೊರತಾಗಿ ಗಾರ್ಡ್ಗಳು ನಮ್ಮನ್ನು ಕೆಲ ಕೈದಿಗಳಿಗೆ ಪರಿಚಯಿಸದೇ ಇರಲಿಲ್ಲ. ಅರ್ಥಹೀನ ಪ್ರಶ್ನೆಗಳಿಂದ ಕೈದಿಗಳ ಮನಸ್ಸನ್ನು ಘಾಸಿಗೊಳಿಸಬಾರದೆಂದು ಅಬ್ಬಾಯಿ ಎಚ್ಚರಿಕೆ ನೀಡಿದ್ದರು. ಸದರಿ ಜೈಲಿನ ಇತಿಹಾಸ ಕುರಿತು ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದ ನಾನು ಬೊಬ್ಬಿಲಿ ನಾಗಿರೆಡ್ಡಿಗೆ ಮರಣದಂಡನೆ ವಿಧಿಸಿದ ಸ್ಥಳಕ್ಕಾಗಿ ಹುಡುಕಾಟ ನಡೆಸಿದೆ. ಸುಮಾರು 150 ವರ್ಷಗಳ ಹಿಂದೆ ಬದುಕಿದ್ದ ಆತ ಆಂಧ್ರ ಮತ್ತು ಕರ್ನಾಟಕ ಸರಹದ್ದಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಜಮೀನ್ದಾರರಾಗಿ ತಲೆನೋವಾಗಿದ್ದ. ಶ್ರೀಮಂತರನ್ನು ದೋಚಿ ಬಡಬಗ್ಗರಿಗೆ ಹಂಚುತ್ತಿದ್ದ. ತಾನು ಬದುಕಿದ್ದ ಅವಧಿಯಲ್ಲಿ ಜಾನಪದ ಗಾಯಕರ ನಾಲಗೆಯ ಮೇಲೆ ವಸಾಹತು ಸ್ಥಾಪಿಸಿಕೊಂಡಿದ್ದ. ಅವನನ್ನು ಬಂಧಿಸಿದ ಅಂದಿನ ಆಂಗ್ಲ ಸರ್ಕಾರ ಆತಗೆ ಗಲ್ಲು ಶಿಕ್ಷೆ ವಿಧಿಸಿತು. ಆದರೆ ಗಡೇಕಲ್ ಭೀಮಲಿಂಗಸ್ವಾಮಿ ತನ್ನ ಪರಮಭಕ್ತನಾದ ಆತನನ್ನು ಶಿಕ್ಷೆಯಿಂದ ಪಾರು ಮಾಡಿದನೆಂಬ ವದಂತಿ ಮೌಖಿಕ ಗಾಯಕರದ್ದು. ಅದು ಎಷ್ಟರ ಮಟ್ಟಿಗೆ ಸರಿ ಎಂದು ತಿಳಿದುಕೊಳ್ಳದಿದ್ದರೆ ಹೇಗೆ? ಹುಡುಕಾಡಿದೆ. ಸರಿಯಾದ ಮಾಹಿತಿ ದೊರಕಲಿಲ್ಲ. ನಿರಾಶನಾಗಲಿಲ್ಲ. ಸಣ್ಣ ಕುತೂಹಲ ಜೀವಂತವಾಗಿ ಉಳಿಯಿತಲ್ಲ, ಅಷ್ಟೇ ಸಾಕು.
ಲೇಖಕರ್ಯಾರೊಬ್ಬರೂ ಸೆಂಟ್ರಲ್ ಜೈಲ್ ಎಂಬ ನುಡಿಪುಂಜವನ್ನು ಆಸ್ವಾದಿಸಿದ್ದರೇ ಹೊರತು ಖುದ್ದಾಗಿ ನೋಡಿರಲಿಲ್ಲ. ಅವರೆಲ್ಲ ಹೆಜ್ಜೆ ಹೆಜ್ಜೆಗೆ ವಿಚಾರಗಳನ್ನು ಬಿತ್ತುತ್ತಾ ಸಾಗಿದರು. ಇದೇ ತಮ್ಮ ಮಾವನ ಮನೆಯೆಂಬಂತೆ ತಿರುಗಾಡುತ್ತಲಿದ್ದ ಕೈದಿಗಳನ್ನು ಅಲ್ಲಲ್ಲಿ ತರುಬಿ ಮಾತನಾಡಿಸುತ್ತಿದ್ದರಷ್ಟೇ. ಜೈಲ್ ಸಿಬ್ಬಂದಿಗಳಿಂದ ಮಾಹಿತಿ ಸಂಗ್ರಹಿಸಿಕೊಳ್ಳುತ್ತಿದ್ದರಷ್ಟೇ. ಮುಂದೆಂದಾದರೊಮ್ಮೆ ತಾವಿಲ್ಲಿಗೆ ಆಗಮಿಸಿ ನೆಮ್ಮದಿಯಿಂದ ಇದ್ದರಾಯಿತೆಂದು ತೀರ್ಮಾನಿಸಿದರಷ್ಟೇ. ಕೇಂದ್ರ ಕಾರಾಗೃಹದ ಇಂಟೀರಿಯರ್ ಡೆಕೋರೇಷನ್ ಅತ್ಯಾಕರ್ಷಕವಾಗಿದ್ದುದೇ ಅದಕ್ಕೆ ಕಾರಣ. ಮರಣದಂಡನೆ, ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಕೈದಿಗಳನ್ನು ಖುದ್ದ ನೋಡಿ ಮಾತನಾಡಿಸುವ ಆಸೆ ನನಗೆ. ಪಕ್ಕದಲ್ಲಿದ್ದ ನೌಕರನೊಬ್ಬ ಕಣ್ಣಳತೆಯಲ್ಲಿದ್ದ ಕೈದಿಗಳ ಪರಿಚಯವನ್ನು ಕೆಲವೇ ಮಾತುಗಳಲ್ಲಿ ಮಾಡಿಕೊಡುವ ಪ್ರಯತ್ನ ಮಾಡುತ್ತಿದ್ದ. ಅವರ ಪೈಕಿ ಒಬ್ಬ ಅಷ್ಟು ದೂರದಿಂದ ಹಿಂಬಾಲಿಸುತ್ತಿದ್ದುದನ್ನು ಗಮನಿಸಿದೆ. ಅವನ ವಯಸ್ಸು 60-70 ಆಜುಬಾಜಲ್ಲಿದ್ದಿರಬಹುದು. ಸ್ವಲ್ಪ ಆರೋಗ್ಯಂಟಾಗಿದ್ದ ನಾನು ಅವನ ವರ್ತನೆಯಿಂದ ರೋಸದೇ ಇರಲಿಲ್ಲ. ತನ್ನತ್ತ ಆತ ಯಾಕೆ ದುರುಗುಟ್ಟುತ್ತಿರುವುದು ತಿಳಿದುಕೊಳ್ಳಬೇಕೆಂಬುದು ನಿರ್ಧರಿಸಿ ಹತ್ತಿರ ಹೋದೆ. ಜೀವಾವಧಿ ಶಿಕ್ಷೆಗೊಳಗಾಗಿರುವ ಕೈದಿಗಳು ಹತಾಶರಿರುತ್ತಾರೆಂದೋ, ಡಿಸ್ಟೆನ್ಸ್ ಮೇಂಟೇನ್ ಮಾಡಿರೆಂದೋ, ಹಣಗಿಣ ಕೊಡಬೇಡಿರೆಂದೋ ಗಾರ್ಡ್ ಹೇಳುತ್ತಿದ್ದುದನ್ನು ಕೇಳಿಸಿಕೊಳ್ಳುತ್ತಲೇ ಹತ್ತಿರ ಹೋದೆ. ದುರುಗುಟ್ಟಿ ನೋಡುತ್ತಿರುವುದ್ಯಾಕೆಂದು ಕಾರಣ ಕೇಳಿದೆ. ಅದಕ್ಕಿದ್ದು ಆತ ನನ್ನ ಪೂರ್ವಾಪರ ವಿಚಾರಿಸಿದ. ನನ್ನನ್ನು ನಖಶಿಖಾಂತ ದಿಟ್ಟಿಸಿದ. ಕುಂಬಾರ ಹಾಲಪ್ಪೋರು ನಿಮಗೇನಾಗಬೇಕು ಎಂಬ ಪ್ರಶ್ನೆ ಆತನ ಬಾಯಿಯಿಂದ ಬರಬಹುದೆಂದು ನಿರೀಕ್ಷಿಸಿರಲಿಲ್ಲ. ಎಲ್ಲಿ ಹಾಲಪ್ಪ? ಎಲ್ಲಿ ಶಿಕ್ಷೆಗೊಳಗಾಗಿರುವ ಕೈದಿ? ಆಶ್ಚರ್ಯ. ನಾನವರ ಮಗನೆಂದು ಹೇಳುತ್ತಲೇ ಆತನ ಮುಖದಲ್ಲಾದ ಬದಲಾವಣೆಗಳನ್ನು ಗಮನಿಸಿದೆ. ಆತಗೆ ಆಶ್ಚರ್ಯ ಮತ್ತು ಸಂತೋಷ. ಆತ ತನ್ನೆರಡೂ ಕೈಗಳನ್ನು ಅಪ್ಪಿಕೊಳ್ಳುವ ಸಲುವಾಗಿ ಹತ್ತಿರ ತಂದ. ಗಾರ್ಡನ್ ನೋಟಕ್ಕೆ ಹೆದರಿ ನನ್ನ ಕೈಗಳನ್ನು ಒತ್ತಿ ಹಿಡಿದುಕೊಂಡು ಮುಖದಲ್ಲಿ ಮುಖವಿರಿಸಿ ನೋಡಿದ. ಕಣ್ಣುಗಳಲ್ಲಿ ನೀರು ತಂದುಕೊಂಡು, ನೀನು ಈರಭದ್ರಪ್ಪ ಅಲ್ಲವೇ ಎಂದು ಉದ್ಗರಿಸಿದ. ನಿನ್ನನ್ನು ನಾನು ಎತ್ತಿ ಆಡಿಸಿದೋನೋ? ಹೆಗಲ ಏರಿದ್ರೆ ನೀನು ಕೆಳಕ್ಕನೇ ಇರ್ಲಿಲ್ಲಲ್ಲಪ್ಪ. ಏಟೊಂದು ದೊಡ್ಡನಾಗಿಯಲ್ಲಪ್ಪ. ಈ ಜಾಗಕ್ಕೆ ನಿನ್ನಂತೋರು ಬರಬಾರ್ದಪ್ಪ, ಬರಬಾರ್ದು ಎಂದು ಒಂದೇ ಸಮನೆ ಮಾತನಾಡಿದ. ಆ ಕ್ಷಣ ಏನು ಹೇಳುವುದೆಂದು ತಿಳಿಯಲಿಲ್ಲ. ತಾಳೆಯೊಲೆಯಂಥ ಬಾಲ್ಯ ನನ್ನದು. ಅದರ ಒಂದು ಎಲೆ ಸುಲಿದು ಹೋಗದೇ ಇರಲಿಲ್ಲ. ಆ ಅಕ್ಷರವಿರದಿದ್ದ ಅದರೊಳಗೆ ಆತನ ಅರುಕು ಮುರುಕು ಚಿತ್ರ. ಅಂಬೆಗಾಲ ಬಾಲ್ಯ ಅದು. ಹಾಲಪ್ಪೋರು ಹೆಂಗಾರಪ್ಪ? ತುಸು ಹತ್ತಿರ ಬಂದು ಕೇಳಿದ. ಉಸಿರು ತಾಕುವಷ್ಟು ಹತ್ತಿರದಿಂದ ಅಂಜುತ್ತಾ ಅಳುಕುತ್ತಾ ನೆನಪುಗಳು ಒಂದೊಂದಾಗಿ ನಿಂತು ಸಾಕ್ಷಿ ನುಡಿಯತೊಡಗಿದವು. ಒಂದು ಚಿಕ್ಕ ಕಾರಣಕ್ಕೆ ಮೊಕದ್ದಮೆ ಹೂಡಿ ಅಪ ಜೈಲಿಗೆ ಕಳಿಸಿದ್ದ 5-6 ಮಂದಿ ಕೈದಿಗಳ ಪೈಕಿ ಕೇಸನೂ ಒಬ್ಬ. ಆತನ ನಿಜನಾಮಧೇಯ ಯಾವುದೆಂಬುದು ತಿಳಿಯದು. ತರಲೆ ತಾಪತ್ರಯಗಳಿಂದಾಗಿ ಆತ ಅನೇಕ ಕಟ್ಲೆಗಳನ್ನು ಎದುರಿಸುತ್ತಿದ್ದುದರಿಂದಾಗಿ ಕೇಸ ಎಂಬ ಅಡ್ಡ ಹೆಸರು ಕಾಯಮ್ಮಾಗಿ ಉಳಿದುಬಿಟ್ಟಿತ್ತು. ಜೈಲು ಪಾಲಾದವರ ಕುಟುಂಬಗಳ ಅರಣ್ಯರೋದನ ನನಗೆ ನನ್ನ ತಂದೆಯ ಮೇಲೆ ಕೋಪ ಬರದೇ ಇರಲಿಲ್ಲ. ಹಾಗೆಯೇ ಮಹಾಸ್ವಾಭಿಮಾನಿಯಾದ ಆತನ ಬಗ್ಗೆ ವಿಲಕ್ಷಣ ಗೌರವ ಮೂಡದೇ ಇರಲಿಲ್ಲ. ಇರ್ಲಿ, ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಬರೋಣ. ಅದೆಂದ್ರೆ ಅಲೆಮಾರಿತನಕ್ಕೆ ಹೆಸರಾದ ವಂಶ ನಮ್ಮದು. ಪೂರ್ವಿಕರು ಒಂದು ಕಡೆ ನೆಲೆ ನಿಲ್ಲುತ್ತಿರಲಿಲ್ಲ. ಒಂದು ಸಂಶೋಧನೆ ಪ್ರಕಾರ ನಮ್ಮ ಹಿರಿಯ ಮೂಲ ಇರುವುದು ಹಂಪಿ ಸಮೀಪದ ರಾಮಸಾಗರ. ಬರದಿಂದಾಗಿಯೋ ತಂಟೆ ತಕರಾರುಗಳ ಕಾರಣಗಳಿಂದಾಗಿಯೋ ಅವರು ಅಲ್ಲಿಂದ ವಲಸೆ ಹೊರಟು ತೆಕ್ಕಲಕೋಟೆಗೆ ಬಂದು ನೆಲೆ ಕಂಡುಕೊಂಡರಂತೆ. ಮಗ ಶರಬಣ್ಣನೊಂದಿಗೆ ತೆಕ್ಕಲಕೋಟೆಯಲ್ಲಿ 4-5 ಎಕರೆ ಭೂಮಿ, ಒಂದು ಮಣ್ಣಿನ ಮನೆಯಷ್ಟು ಸ್ಥಿರಾಸ್ತಿಯನ್ನು ಮಾಡಿದಾತನ ಹೆಸರು ಹಳ್ಳೆಪ್ಪ. ತನ್ನ ಪೂರ್ವಿಕರಂತೆ ಆತನು ಅಜಾನುಬಾಹು. 6.5 ಮೊಳದಷ್ಟು ಎತ್ತರಕ್ಕಿದ್ದನಂತೆ. ಆತನ ದೈಹಿಕ ಸಾಮರ್ಥ್ಯ ಕುರಿತಂತೆ ಒಂದು ಕತೆ ತೆಕ್ಕಲಕೋಟೆಯಲ್ಲಿ ಚಾಲ್ತಿಯಲ್ಲಿದೆ. ಅದೆಂದರೆ ಆ ಕಾಲದಲ್ಲಿ ನೀರಾವರಿ ಸೌಲಭ್ಯವಿರಲಿಲ್ಲ. ಸುಗ್ಗಿ ಕಾಲ ಬೇರೆ. ನವಣೆ ಗೂಡುಗಳನ್ನು ಕಾಯುವ ಸಲುವಾಗಿ ಹಳೆಪ್ಪ ಹೊಲದಲ್ಲಿ ಹಗಲು ಇರುಳೆನ್ನದೆ ಕಾವಲಿದ್ದ. ಒಂದು ನಟ್ಟಿರುಳು ಕದಿಯುವ ಸಲುವಾಗಿ ನವಣೆ ಗೂಡುಗಳಿಗೆ ಕೈ ಹಚ್ಚಿದ್ದ ಕಳ್ಳರ ಸಂಖ್ಯೆ 5-6 ಮಂದಿ ಇದ್ದಿರಬಹುದು. ಆಗ ಮಿಂಚಿನಂತೆ
ಮಿಂಚಿನಂತೆರಗಿದ ಹಳ್ಳೆಪ್ಪ ಆ 5 ಮಂದಿಯನ್ನು ಅವಚಿಕೊಂಡು ಬಿಟ್ಟ. ಅವರ ಪೈಕಿ 2 ಕೊಸರಿ ತಪ್ಪಿಸಿಕೊಂಡರಂತೆ. ಉಳಿದ 3 ಮಂದಿಗೆ ಆತನ ದೈತ್ಯಲಿಂಗನದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲವಂತೆ. ಹಳ್ಳೆಪ್ಪ ಅವರನ್ನು ಎಷ್ಟು ಹೊತ್ತಿನವರೆಗೆ ಅವಚಿಟ್ಟುಕೊಂಡಿದ್ದನೆಂದರೆ ಮಾರನೆಯ ದಿವಸದ ಸೂರ್ಯ ಮುಡಿ ತುಸು ನೆತ್ತಿಯವರೆಗೆ ಬರುವ ತನಕ, ಅಂದರೆ ಕೃಷಿ ಕಾರ್ಮಿಕರು ದಗದಕ್ಕೆ ಬರುವವರೆಗೂ. ಆತನ ಸುಪುತ್ರ ಶರಬಣ್ಣ ಸಹ ಅಷ್ಟೇ ಬಲಶಾಲಿಯಾಗಿದ್ದನಂತೆ. ಹಳ್ಳೆಪ್ಪನ ಬಗ್ಗೆ ಇರುವಂಥ ಕಥೆಗಳಾಗಲಿ ವದಂತಿಗಳಾಗಲಿ ಆತನ ಬಗ್ಗೆ ಇಲ್ಲ. ಇದ್ದಿರಬಹುದು, ಆದರೆ ನನಗೆ ತಿಳಿಯದು. ಆದರೆ ಒಂದು ಮಾತಂತೂ ನಿಜ. ವಂಶದ ಬಳುವಳಿಯಾದ ಕೋಪ ಮತ್ತು ಸ್ವಾಭಿಮಾನ ಆತನ ವ್ಯಕ್ತಿತ್ವದಲ್ಲಿ ಠಿಕಾಣಿ ಹೂಡಿದ್ದವೆಂಬುದನ್ನು ಅಲ್ಲಗಳೆಯುವಂತಿಲ್ಲ. ನಮ್ಮ ವಂಶಿಕರದ್ದು ಹೇಳಿ ಕೇಳಿ ಕುಂಬಾರಿಕೆ ವೃತ್ತಿ. ಬಂಡಿ ಬಡಗೋಲು. ಶ್ರೀಮಂತರಿರದಿದ್ದ ಅವರು ತಲೆ ಮೇಲೆ ಮಡಕೆಗಳನ್ನು ಹೊತ್ತು ಸಮೀಪದ ಹಳ್ಳಿಗಳಿಗೆ ಹೋಗಿ ಮಾರುತ್ತಿದ್ದರು. ಆಗ ಹಣಕ್ಕೆ ಬದಲು ದವಸ ಧಾನ್ಯ ಕರೆನ್ಸಿ ರೂಪದಲ್ಲಿ ಚಾಲ್ತಿಯಲ್ಲಿತ್ತು. ವರ್ಷದಲ್ಲಿ ಏನಿಲ್ಲಂದರೂ 7-8 ಚೀಲದಷ್ಟು ದವಸವನ್ನು ಸಂಗ್ರಹಿಸಿ ಜೀವನ ಸಾಗಿಸುತ್ತಿದ್ದರು. ಎಷ್ಟೇ ಶ್ರಮಜೀವಿಗಳಾಗಿದ್ದರೂ ಅವರಲ್ಲಿ ದಿಮಾಕಿಗೇನೂ ಕಡಿಮೆ ಇರಲಿಲ್ಲ. ಇದಕ್ಕೆ ದೃಷ್ಟಾಂತವೆಂದರೆ ನಮ್ಮ ತಂದೆ ಹಳ್ಳೆಪ್ಪ. ವಿವಾಹದ ಸಂದರ್ಭದಲ್ಲಿ ಹಾಲಪ್ಪ ಎಂದು ಅಜ್ಜಿ ಪುನರ್ ನಾಮಕರಣ ಮಾಡಲಾಯಿತಂತೆ. ಇನ್ನೊಂದು ವಿಷಯ, ಶರಬಣ್ಣಗೆ 3 ಗಂಡು 2 ಹೆಣ್ಣು ಮಕ್ಕಳು. ಅವರೆಲ್ಲರ ಪೈಕಿ ಹೆಚ್ಚು ಸ್ಫುರದ್ರೂಪಿ ಎಂದರೆ ಹಳ್ಳೆಪ್ಪ. ವಂಶದ ಜಾಯಮಾನದಂತೆ ತಾನು 6 ಕಾಲು ಫೋಟೆತ್ತರಕ್ಕಿದ್ದ. ಶಾಲೆಯ ಕಟ್ಟೆ ತುಳಿಯದಿದ್ದರೂ ಸುಸಂಸ್ಕೃತ ಮತ್ತು ನಾಗರಿಕನಿದ್ದ. ತನ್ನ 16-17ನೇ ವಯಸ್ಸಿಗೇನೆ ಜಾನಪದ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದ. ಬಯಲಾಟಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುವಷ್ಟು ಪ್ರತಿಭಾವಂತ ಅಭಿನಯಪಟು ತಾನಾಗಿದ್ದ. ತನಗೆ ತೋಚಿದಂತೆ ಏರುದನಿಯಲ್ಲಿ ಹಾಡುತ್ತಿದ್ದ. ಅವೆಲ್ಲವುಗಳ ಜೊತೆ ದೈಹಿಕ ತಾಲೀಮು, ತೆಕ್ಕಲಕೋಟೆಯ ಜವಾರಿತನ ಬೇರೆ. ಇಷ್ಟೆಲ್ಲ ಇದ್ದ ಮೇಲೆ ಹೇಳುವುದೇನಿದೆ? ನಾನು ಸಂಗ್ರಹಿಸಿದ ಮಾಹಿತಿಯಂತೆ ಆತ ಉಡಾಳನಾಗಿದ್ದನಂತೆ. ಇಟ್ಟರೆ ಶಾಪ ಕೊಟ್ಟರೆ ವರ ಎಂಬಂತೆ ಇದ್ದನಂತೆ. ನಮ್ಮದು ವಲಸೆಗೆ ಕುಖ್ಯಾತವಾಗಿದ್ದ ಕುಟುಂಬವೆಂದು ಹೇಳಿದ್ದೆನಷ್ಟೆ. ಆತ ಆ ಸೀಮೆ ಬಿಟ್ಟು ಈ ಕೊಟ್ಟೂರು ಸೀಮೆ ಕಡೆ ಬರುವುದಕ್ಕೆ ಇದ್ದ ಕಾರಣಗಳು ಅನೇಕ. ಅವುಗಳಲ್ಲಿ ತೀರಾ ಮುಖ್ಯವಾದುದೆಂದರೆ ಆತನ ಪ್ರೇಮ ಪ್ರಕರಣ. ಇದರ ಬಗ್ಗೆ ಮಾಹಿತಿ ರವಾನಿಸಿ ಪುಣ್ಯ ಕಟ್ಟಿಕೊಂಡಾಕೆಯ ಹೆಸರು ಈರಮ್ಮ. ಆಕೆ ನಮ್ಮ ಸೋದರತ್ತೆ. ಸ್ವಲ್ಪ ಜಗಳಗಂಟಿ ಸ್ವಭಾವದ ಆಕೆ ಹಳ್ಳೆಪ್ಪಗೆ ಕಾಸ ತಂಗಿಯಾಗಬೇಕು. ಆಕೆಯ ಕೈಪಿಯತ್ತು ಪ್ರಕಾರ ಬಳ್ಳಾರಿ ಮತ್ತು ಆಂಧ್ರದ ಸರಹದ್ದಿನಲ್ಲಿ ಹರಿಯುವ ಅಗರಿಯ ಇಕ್ಕೆಲದಲ್ಲಿರುವ ಪ್ರದೇಶ ಜಾನಪದ ದೃಷ್ಟಿಯಿಂದ ಸಂಪದ್ಭರಿತವಾದುದು. ಹೊಟ್ಟೆಗೆ ಇಟ್ಟಿರದಿದ್ದರೂ ಅಲ್ಲಿನ ರೈತಾಪಿ ಮಂದಿಯ ಜುಟ್ಟುಗಳಿಗೆ ಮಲ್ಲಿಗೆ ಬೇಕೇ ಬೇಕು. ಅವುಗಳಲ್ಲಿ ಒಂದೆಂದರೆ ನಾಟಕ, ಬಯಲಾಟಗಳನ್ನು ಆಡುವ ಖಯಾಲಿ. ಅಲ್ಲಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ವರ್ಷಕ್ಕೆ 2-3 ಸಲ ಸಾಲಾಸೂಲ ಮಾಡಿಯಾದರೂ ಮುಖಗಳಿಗೆ ಬಣ್ಣ ಹಚ್ಚಿಕೊಳ್ಳುವವರಿಗೆ ಬರವಿಲ್ಲ. 2-3 ಕಿಲೋಮೀಟರು ದೂರದವರೆಗೆ ಕೇಳಿಸುವಂತೆ ಬಯಲಾಟದ ಮಾತುಗಳನ್ನು ಹೇಳುವವರ ತಾಕತ್ತಿಗೆ ಬೆಲೆ ಕಟ್ಟಲಾಗದು. ಮುಖಕ್ಕೆ ಬಣ್ಣ ಹಚ್ಚಿಕೊಂಡವರಿಗೆ ರೋಗ ರುಜಿನಗಳು ಕಾಡುವುದಿಲ್ಲವೆಂಬ ನಂಬಿಕೆ ಬೇರೆ. ಅದಕ್ಕೆ ತದ್ವಿರುದ್ಧವಾಗಿ ಈ ಬಣ್ಣದ ಖಯಾಲಿಯಿಂದಾಗಿ ಮನೆ ಮಠ ಕಳೆದುಕೊಂಡಿರುವವರು ಉದಾಹರಣೆಗಳುಂಟು. ಸಹ ಕಲಾವಿದೆಯರೊಂದಿಗೆ ಓಡಿ ಹೋಗುವ ಮಜುನುಗಳು ಪ್ರತಿಯೊಂದು ಗ್ರಾಮದಲ್ಲುಂಟು. ಈ ಕುರಿತು ಮುಂದೆ ಸಾಂದರ್ಭಿಕವಾಗಿ ವಿವರಿಸುತ್ತೇನೆ. ನಮ್ಮ ತಂದೆ ಹಳ್ಳೆಪ್ಪ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ಧರಿಸುವುದರಲ್ಲಿ, ಅವುಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರಲ್ಲಿ ಹೆಸರಾಗಿದ್ದ. ಒಂದು ಸಲ ವೀರಾಭಿಮನ್ಯು ಎಂಬ ಹೆಸರಿನ ನಾಟಕ ಆಡಿದಾಗ ನಡೆದ ಘಟನೆ. ಅದರಲ್ಲಿ ಆತ ಉತ್ತರೆ ಪಾತ್ರಧಾರಿ. 3 ತಿಂಗಳುಗಳ ಕಾಲ ತಾಲೀಮು ನಡೆದ ಬಳಿಕ ಫಲಾನ ದಿವಸದಂದು ನಾಟಕವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದೆಂದು ತೀರ್ಮಾನಿಸಲಾಯಿತು. ಆಡುವ ನಾಟಕಗಳಿಗೆ ಪೊಲೀಸರ ಕೃಪೆ ಇರುವುದು ಮುಖ್ಯ. ಎಂದಿನಂತೆ ಅಲ್ಲಿಯೇ ಸಬ್ಇನ್ಸ್ಪೆಕ್ಟರ್ ಆಗಿದ್ದ, ಹೆಸರು ತಿಳಿಯದು, ಪೋತರಾಜು ಎಂದಿಟ್ಟುಕೊಳ್ಳೋಣ. ಪೋತರಾಜುಗೆ ಮೂಗಿನ ನತ್ತುಗಳ ಖಯಾಲಿ ಬೇರೆ. ಅತಿಥಿಯಾಗಿ ಆಗಮಿಸಿದ ಆ ಅಧಿಕಾರಿ ಉತ್ತರೆ ಪಾತ್ರಧಾರಿಯ ಬೆಡಗು ಬಿನ್ನಾಣಕ್ಕೆ ಮಾರು ಹೋಗದೇ ಇರಲಿಲ್ಲ.
ನಡೆದಾಡುವ ದೇವನೆಂಬ ಅಭಿಧಾನಕ್ಕೆ ಪಾತ್ರನಾಗಿದ್ದ ಆತ ರಸಿಕನಾಗಿದ್ದ. ನಾಟಕದ ಮ್ಯಾನೇಜರ್ನ ಕಿವಿಯಲ್ಲಿ ಉತ್ತರೆ ಪಾತ್ರ ವಹಿಸಿರುವ ಹೆಂಗಸನ್ನು ರಾತ್ರಿಯ ದಾಸೋಹಕ್ಕೆ ಮನೆಗೆ ಕಳುಹಿಸು ಎಂದು ಆರ್ಡರ್ ಮಾಡದೇ ಇರಲಿಲ್ಲ. ಆತನ ಯಮ ಬಯಕೆಗೆ ಯಾವ ಉತ್ತರ ಕೊಡುವುದು? ಆಗಲಿ ದೇವ್ರು ಎಂದು ಉಗುಳು ನುಂಗುತ್ತಾ ಆತ ಎಸೈನ ವಾಂಛೆಯನ್ನು ಉತ್ತರೆ ಪಾತ್ರಧಾರಿ ಕಿವಿಯಲ್ಲಿ ಉಸುರದೇ ಇರಲಿಲ್ಲ. ತನ್ನ ತಂಟೆಗೆ ಬಂದವರಿಗೆ ಕೇರು ಬಡಿಯುವ ಸ್ವಭಾವದ ಅಳ್ಳೆಪ್ಪ ಆ ಆಹ್ವಾನವನ್ನು ನಿರಾಕರಿಸದೆ ಒಪ್ಪಿಕೊಂಡನಲ್ಲದೆ ಬಂಗಲೆ ಹೆಸರಿನ ಮಣ್ಣಿನ ಮನೆಯ ಚಿಲಕವಿರದಿದ್ದ ಬಾಗಿಲನ್ನು ತಳ್ಳಿ ತಾನು ಗಿಲಗಿಲಗುಟ್ಟುತ್ತಾ ಒಳಗೆ ಪ್ರವೇಶಿಸಿದಾಗ ರಾತ್ರಿ 2 ಗಂಟೆಯ ಸಮಯ. ಕಾಮುಕಾಭಿಮಾನದಿಂದ ಎಸ್ಐ ಆತನನ್ನು ಬರಮಾಡಿಕೊಂಡದ್ದಲ್ಲದೆ ರೇಪ್ ಮಾಡಲು ಉದ್ಯುಕ್ತನಾದನು. ಮೈಮೇಲೆ ಕೈಯಾಡಿಸಿದ ಸ್ವಲ್ಪ ಹೊತ್ತಿನ ಬಳಿಕವೇ ತಿಳಿದದ್ದು, ತನ್ನ ಕುಕೃತ್ಯಕ್ಕೆ ನಗುವುದೋ ಅಳುವುದೋ ಅಥವಾ ಲಾಠಿ ಝಳಪಿಸಿ ಪಾತ್ರಧಾರಿಯ ಮೈಮೇಲೆ ಬಾಸುಂಡೆಗಳ ಚಿತ್ತರವನ್ನು ರಚಿಸುವುದೋ ಅವುಗಳಿಗೆ ಬದಲಾಗಿ ಮೆಚ್ಚುಗೆ ಸೂಚಿಸಿದ್ದು ಅಲ್ಲದೆ 5 ರೂಪಾಯಿ ಇನಾಮು ನೀಡಿ ಗುಟ್ಟು ಕಾಪಾಡುವಂತೆ ಮನವಿ ಮಾಡಿಕೊಂಡನಂತೆ. ಅಳ್ಳೆಪ್ಪಗೆ ಯಾಮಾರಿಸಲು ಇಷ್ಟು ಸಾಕಲ್ಲವೇ? ಅದೂ ಅಲ್ಲದೆ ಆ ಕಾಲದಲ್ಲಿ ಕನಿಷ್ಠ ಬಿಲ್ಲೆಗಳಿಗೆ ದುಪ್ಪಟ್ಟಿ ಕಮಿಷನರ್ ಗ್ರೇಡಿತ್ತು. ಇನ್ನು ಎಸ್ಐ ಎಂದರೆ ಕೇಳುವುದೇನಿದೆ? ಅದೂ ಅಲ್ಲದೆ ಅಪ್ಪ ಬೆರಳು ತೋರಿಸಿದರೆ ಹಸ್ತವನ್ನು ಅಪೋಶನ ತೆಗೆದುಕೊಳ್ಳುವ ಅಗಸ್ತ್ಯ ಬೇರೆ. ಸುಮ್ಮನಿರುವುದುಂಟೇನು? ವಿಶ್ವಾಸ ಬೆಳೆಸಿ ಅವರ ಬಂಗಲೆಗೆ ಹೋಗಿ ಬರತೊಡಗಿದ. ಅವರ ಮನೆಯ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಲೂ ತನ್ನ ಆಕರ್ಷಕ ಮಾತುಗಾರಿಕೆಯಿಂದ ಅವರೆಲ್ಲ ಹೃದಯಗಳನ್ನು ಒಂದೊಂದಾಗಿ ಗೆಲ್ಲುತ್ತಲೂ ಅವರಿಗಿದ್ದ ಏಕಮಾತ್ರ ಪುತ್ರಿಯ ಹೃದಯದ ಚಿನ್ನದ ಬಾಗಿಲನ್ನು ತಟ್ಟಿದ್ದ. ಆಕೆಯ ಹೆಸರು ಪ್ರಮೀಳಾ ಎಂದಿಟ್ಟುಕೊಳ್ಳೋಣ. ಆಕೆ ತನ್ನ ಹೃದಯದ ಎಲ್ಲ ಕವಾಟುಗಳನ್ನು ಆತನ ಸಲುವಾಗಿ ತೆರೆಯದೇ ಇರಲಿಲ್ಲ. ಮದ್ದಿಕೇರಿ ಈರಮ್ಮನ ವಾಗ್ಮೂಲದ ಪ್ರಕಾರ ಆತ ತನ್ನ ಪ್ರಿಯತಮೆಗೆ ಪ್ರೇಮಪತ್ರಗಳನ್ನು ಬರೆಯುವ ಸಲುವಾಗಿಯೇ ಅಕ್ಷರಾಭ್ಯಾಸಕ್ಕೆ ತೊಡಗಿದನಂತೆ. ಆಕೆಯೊಂದಿಗೆ ಆಕರ್ಷವಾಗಿ ಮಾತನಾಡುವ ಸಲುವಾಗಿ ಕಿತಾಬುಗಳನ್ನು ಓದುವುದನ್ನು ಕಲಿತುಕೊಂಡನಂತೆ. ತಂಗಿ ಈರಮ್ಮ ಪ್ರಣಯಿಗಳಿರುವರ ನಡುವೆ ನಡೆಯುತ್ತಿದ್ದ ಪತ್ರವ್ಯವಹಾರವನ್ನು ಗುಟ್ಟಾಗಿ ನಿರ್ವಹಿಸಲಾರಂಭಿಸಿದಳಂತೆ. ಅವರಿಬ್ಬರೂ ಪರಸ್ಪರ ಕೈಗಳನ್ನು ಹಿಡಿದುಕೊಂಡು ಪಲಾಯನ ಮಾಡಲು ಸಿದ್ಧರಾಗಿದ್ದರಂತೆ. ಈ ಕಳ್ಳಪ್ರೇಮ ಎಷ್ಟು ದಿವಸ ಗುಟ್ಟಾಗಿರಲಾದೀತು? ಸೂಚ್ಯವಾಗಿ ಮನೆಯವರಿಗೆ ತಿಳಿಯಿತೋ ಏನೋ? ಶರಬಣ್ಣ ತನ್ನ ಕಿಲಾಡಿ ಮಗನಿಗೆ ಗಂಟು ಹಾಕುವ ಸಲುವಾಗಿ ಒಂದು ಪಿಳ್ಳೆಯನ್ನು ಗೊತ್ತು ಮಾಡಿದ್ದನಂತೆ. ತನ್ನ ಎಡಗಾಲ ಎಕ್ಕಡಕ್ಕೂ ಸರಿಹೊಂದದಿದ್ದ ಆ ಪಿಳ್ಳೆಯನ್ನು ಈ ಹೀರೋ ಹೇಗೆ ಒಪ್ಪಿಕೊಂಡನು? ಅಲ್ಲದೆ ಎಸ್ಐ ಮಗಳನ್ನು ತನಗೆ ಗಂಟು ಹಾಕಿರಿ ಎಂದು ಬಾಯ್ಬಿಟ್ಟು ಹೇಗೆ ಕೇಳಿಯಾನು? ತನಗೆ ಪೌಡರ್ ಸುನೋ ಹಚ್ಚಿಕೊಳ್ಳುವ ಪಿಳ್ಳೆಗಳೇ ಬೇಕೆಂದು ಹಠ ಹಿಡಿದ. ಈಗ ಹತ್ತಿರವಿರುವ ಅದೋನಿ ಎಂಬ ಶಹರ ಆ ಕಾಲದಲ್ಲಿ ಹಲವು ಯೋಜನಗಳಷ್ಟು ದೂರದಲ್ಲಿತ್ತು. ಅಲ್ಲಿನ ಕುಂಬಾರ ಕೋಮಿಗೆ ಸೇರಿದ್ದ ಹಲವು ಪಿಳ್ಳೆಗಳು ಪೌಡರ್ ಸುನೋ ಹಚ್ಚಿಕೊಳ್ಳುತ್ತಾ ಸುದ್ದಿ ಮಾಡಿದ್ದರು. ತಮ್ಮ ಪ್ರತಿನಾಯಕ ಅಳ್ಳೆಪ್ಪ ಅವರಿರುವಲ್ಲಿಗೆ ತನ್ನ ಹೃದಯವನ್ನು ಅಟ್ಟಿದ್ದಾನೇನೋ. ಕುಂಬಾರನಿಗೆ ಏಕೆ ಗೊಂಬೆ ಮಾಟದ ಹೆಣ್ಣು ಎಂಬ ಗಾದೆ ಮಾತು ಶರಬಣ್ಣನವರಂತರಿಂದಾಗಿಯೇ ಹುಟ್ಟಿತೋ ಏನೋ. ಅಲ್ಲದೆ ಶರಬಣ್ಣ ನಯನಾಜೂಕಿನ ಪಿಳ್ಳೆಗಳನ್ನು ಇಷ್ಟಪಡುತ್ತಿರಲಿಲ್ಲ. ಬದುಕು ಮಾಡುವ ಗಾವದ ಪಿಳ್ಳೆಯೊಂದನ್ನು ತನ್ನ ಮಗನ ಕೊರಳಿಗೆ ಗಂಟು ಹಾಕಲು ಪ್ರಯತ್ನಿಸಿ ವಿಫಲನಾಗದೇ ಇರಲಿಲ್ಲ. ಅಳ್ಳೆಪ್ಪ ಮತ್ತು ಪ್ರಮೀಳರ ನಡುವಿನ ಕಳ್ಳಾಟ ಕುರಿತಂತೆ ಗುಸುಗುಸು ಹಬ್ಬದೇ ಇರಲಿಲ್ಲ. ಒಂದು ದಿವಸ ಇದ್ದಕ್ಕಿದ್ದಂತೆ ಎಸ್ಐ ಕೈಯಲ್ಲಿ ಕೋವಿ ಹಿಡಿದುಕೊಂಡು ಮನೆಗೆ ಬಂದು ಬಲಲೈ ಸಾರಥಿ ಎಂದು ಬಯಲಾಟದ ಮಾತುಗಳನ್ನು ಹೇಳಿ ಕುಣಿದು ಕುಪ್ಪಳಿಸಿದ್ದೋ ಅಲ್ಲದೆ 2-3 ದಿವಸಗಳಲ್ಲಿ ಅಳ್ಳೆಪ್ಪನ ಕಗ್ಗೊಲೆ ಮಾಡುವುದಾಗಿ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿದ್ದ. ಅಳ್ಳೆಪ್ಪನನ್ನು ಪತ್ತೆ ಹಚ್ಚುವ ಸಲುವಾಗಿ ಒಂದಿಬ್ಬರು ಕನಿಷ್ಠ ಬಿಲ್ಲೆಗಳನ್ನು ಗುಟ್ಟಾಗಿ ನೇಮಿಸದೇ ಇರಲಿಲ್ಲ. ಎಸ್ಐನ ಈ ಕೃತ್ಯದಿಂದ 6 ಕಾಲಡಿ ಎತ್ತರವಿದ್ದ ಶರಬಣ್ಣ ನಖಶಿಖಾಂತ ಕಂಪಿಸದೇ ಇರಲಿಲ್ಲ. ತಾನೇ ತನ್ನ ಮಗನನ್ನು ಬಲಿ ಹಾಕುವುದೆಂದು ನಿರ್ಧರಿಸಿದ. ಒಂದು ರಾತ್ರಿ ಹಿತ್ತಲ ಬಾಗಿಲ ಮೂಲಕ ನುಸುಳಿ ಬಂದ ಮಗನ ಕೊರಳಪಟ್ಟಿ ಹಿಡಿದು ಕಪಾಳಕ್ಕೆರಡು ಬಾರಿಸಿದ್ದು ಅಲ್ಲದೆ ಸದರಿ ಸೀಮೆಯಿಂದ ನಾಪತ್ತೆಯಾಗಬೇಕೆಂದು ಸುಗ್ರೀವಾಜ್ಞೆ ವಿಧಿಸಿದ.